ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರು ಹೇಳಿಕೊಂಡು ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಮಾಡಿದ್ಲಲ್ಲ, ಆ ಪ್ರಕರಣಕ್ಕೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮಳವಳ್ಳಿಯ ಎಲೆಕ್ಷನ್ಗೆ ಈ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಆರೋಪ. ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಳವಳ್ಳಿಯ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಐಶ್ವರ್ಯ ಗೌಡ ಜೊತೆಗೆ ಶಾಸಕರಿಗೂ ನಂಟಿರುವಂತಹ ಗುಮಾನಿ. ಐಶ್ವರ್ಯ ಗೌಡ ಜೊತೆ ಶಾಸಕರ ಫೋಟೋಗೆ ಇದಕ್ಕೆ ಸಾಕ್ಷಿ. ಶಾಸಕ ನರೇಂದ್ರ ಸ್ವಾಮಿ ಚುನಾವಣೆಗೆ ಇದೇ ವಂಚನೆಯ ಹಣವನ್ನು ಬಳಕೆ ಮಾಡಿದ್ದಾರೆ. ವಂಚಕಿ ಐಶ್ವರ್ಯ ಗೌಡಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲಿ. ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ನರೇಂದ್ರ ಸ್ವಾಮಿ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಮೂಲಕ ಐಶ್ವರ್ಯ ಗೌಡಳ ವಂಚನೆಯ ಕಹಾನಿಗೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ನಿನ್ನೆ ಅಷ್ಟೇ ಅವರಿಗೆ ಬೇಲ್ ಸಿಕ್ಕಿದೆ, ಹೊರ ಬಂದಿದೆ. ಈ ಬೆನ್ನಲ್ಲೇ ರಾಜಕೀಯ ಕೆಸರೆರ ಚಾಟ ಜೋರಾಗ್ತಾ ಇದೆ. ಮೂಲತಃ ಮಂಡ್ಯ ಮೂಲದವಳು, ಮಳವಳ್ಳಿ ಮೂಲದವಳು ಐಶ್ವರ್ಯ ಗೌಡ. ಅದಕ್ಕೆ ಮಾಜಿ ಶಾಸಕರು ಈಗ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯಾವ ರಾಜಕಾರಣಿಗಳು ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡರೇ ಹೆಚ್ಚು ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಚಿನ್ನ ಆಗಿರ್ಬೋದು, ಹಣ ಈ ಕಿರ್ಗಾವ್ಲು ಟೌನ್ ನಲ್ಲಿ, ಕಿರ್ಗಾವ್ಲು ಸ್ಟೇಷನ್ ನಲ್ಲಿ ಕೇಸ್ ಆಗಿ ರಾಜಿ ಮಾಡಿದ್ದಾರೆ. ಐಶ್ವರ್ಯ ಗೌಡನ ಮೇಲೆ ಕಂಪ್ಲೇಂಟ್ ಆಗಿ ರಾಜಿ ಮಾಡಿ ಕಳಿಸಿದರೆ FIR ಮಾಡಲಿಲ್ಲ. ಇದಕ್ಕೆ ಪೊಲಿಟಿಷಿಯನ್ಸ್ನ ಒತ್ತಡ ಇದರಿಂದ ಅವರನ್ನ ರಾಜಿ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಗುಮಾನಿ ಇದೆ. ಮತ್ತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಬೇರೆ ಬೇರೆ ವ್ಯಾವಹಾರಿಕವಾಗಿ ಐಶ್ವರ್ಯ ಗೌಡನ ಜೊತೆ ಇವತ್ತು ಇನ್ವಾಲ್ವ್ ಆಗಿದ್ದಾರೆ. ಕಿರ್ಗಾವ್ಲಿಂದ ಹಿಡಿದು ಬೆಂಗಳೂರಿಗೂ ಊರಿಗೂ ಕೂಡ ಈ ಕಾಂಗ್ರೆಸ್ ಮುಖಂಡರುಗಳ ಕೈವಾಡ ಇದೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಕಾಂಗ್ರೆಸ್ನಲ್ಲಿ ಈಗ ನಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನೋಡಲಾಗಿ, ನಮ್ಮ ಸಾರ್ವಜನಿಕರ ಮುಖಾಂತರ ಕೇಳಲಾಗಿ, ಇವತ್ತು 3 ಜನ ಹೆಸರುಗಳು ಬಹಳ ಪ್ರಮುಖವಾಗಿ ಈಗ ವರ್ತೂರ್ ಪ್ರಕಾಶ್ ಅವ್ರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಅವ್ರ ಚಿನ್ನ ವಾಪಸ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಪ್ರಸ್ತಾಪವಾಗಿರ್ತಕ್ಕಂಥದ್ದು, ಮಳವಳ್ಳಿ ಶಾಸಕರ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಿದ್ದೇನೆ. ಏನು ಅವರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಆ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಸರಿಯಾದ ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು. ಐಶ್ವರ್ಯ ಗೌಡನ ಮೇಲೆ ಎಲ್ಲ ರೀತಿ ತನಿಖೆ ಮಾಡಿ ಈಡಿಗೆ ವಹಿಸಬೇಕು ಅಂತೇಳಿ. ಯಾಕೆಂದ್ರೆ ಇದು 50 ಲಕ್ಷ 1 ಕೋಟಿ ಹಗರಣ ಅಲ್ಲ. ಇದು ಬಹುಶಃ 25, 30 ಕೋಟಿ 50 ಕೋಟಿವರೆಗೂ ಆಗಿರ್ತಕ್ಕಂಥ ಹಗರಣ ಇದು. ಆದ್ದರಿಂದ ಇದನ್ನು ಈಡಿಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ನೀವೇನಾದ್ರು ಈಡಿಗೆ ವಹಿಸಲಿಲ್ಲ ಅಂದರೆ ಏನು ಇವತ್ತು ಇನ್ವಾಲ್ವ್ ಆಗಿದ್ದಾರೆ ರಾಜಕಾರಣಿಗಳು, ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನೀವು ಮುಂದಾಗ್ತಿದ್ದೀರಿ ಅಂತಕ್ಕಂಥದ್ದು ನಮಗೆ ಅನುಮಾನ ಬರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರು. ಅದರ ಜೊತೆಗೆ ನರೇಂದ್ರ ಸ್ವಾಮಿ ಅವರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು, ಅವರ ಜೊತೆಗೆ ಫೋಟೋ ಇತ್ತು ಅನ್ನುವಂತಹ ಕಾರಣಕ್ಕೆ ಈ ರೀತಿಯ ಗುಮಾನಿ ಅನುಮಾನನ, ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ದಾಖಲೆಗಳೇನಾದರೂ ಅನ್ನದಾನಿ ಬಳಿ ಅವರ ಹತ್ರ ಇದೆಯಾ? ಹೇಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರೋಹಿತ್? ಅರುಣ್, ಇಲ್ಲಿಯವರೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ದಾಖಲೆಗಳನ್ನು ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಏನು ಅನ್ನದಾನಿಯವರು ಮುಂದಾಗಿಲ್ಲ. ಕೇವಲ ಆರೋಪವನ್ನಷ್ಟೇ ಕೂಡ ಅನ್ನದಾನಿಯವರು ಮಾಡಿರುವಂಥದ್ದು. ಅಂದರೆ ಏನು ಈ ಐಶ್ವರ್ಯ ಗೌಡ ಮೂಲ ಬಂದ್ಬಿಟ್ಟು ಮಳವಳ್ಳಿ ತಾಲೂಕಿನ ಕಿರ್ಗಾಲು ಗ್ರಾಮದೊಳಗಿರ್ತಾಳೆ. ಆ ನಿಟ್ಟಿನಲ್ಲಿ ಇವಳ ಹಿಂದೆ ಸಾಕಷ್ಟು ಕಾಂಗ್ರೆಸ್ನ ಮುಖಂಡರಿರುವಂಥದ್ದು. ಈ ವಂಚನೆ ಹಿಂದೆ ಕೂಡ ಅವರು ಇದ್ದಾರೆ. ಅವರ ಬಲದಿಂದಲೇ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ವಂಚನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಹಲವು ಜನರಿಂದ ಕೋಟ್ಯಾಂತರ ರೂಪಾಯಿನ ವಂಚನೆ ಮಾಡಿದ್ದಾಳೆ. ಇವರ ಬೆನ್ನಿಗೆ ಕಾಂಗ್ರೆಸ್ ಮುಖಂಡರಿರ್ತಾರೆ. ಆ ನಿಟ್ಟಿನಲ್ಲಿ ಈ ಬಗ್ಗೆ ಒಂದು ಕೂಡ ಇದುವರೆಗೂ ಕೂಡ ಮಂಡ್ಯದಲ್ಲಿ ದೂರು ದಾಖಲಾಗಿಲ್ಲ. ಜೊತೆಗೆ ಏನು ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರ ಮೇಲೆ ಕೂಡ ಗಂಭೀರ ಆರೋಪವನ್ನು ಮಾಡುವ ಮೂಲಕವಾಗಿ ಒಂದು ರಾಜಕೀಯ ದೊಂಬರಾಟಕ್ಕೆ ಒಂದು ತೆರಳದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅನ್ನದಾನಿ ಅವರು ಹೇಳುವಂತಹ ಪ್ರಕಾರವಾಗಿ ಏನು ಕಳೆದ ಎಲೆಕ್ಷನ್ನಲ್ಲೂ ಕೂಡ ನರೇಂದ್ರ ಸ್ವಾಮಿ ಅವರಿಗೆ ಈಕೆ ಫಂಡ್ ಮಾಡಿದ್ದು ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಅದು ಆ ಪ್ರಶ್ನೆಗೆ ಸಾಕ್ಷಿಗಳೇನಾದ್ರು ಇದ್ದಾವೆ ಅಂತೇಳಿ ನಾವು ಕೇಳುವಂಥ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳು ಇದ್ದಾವೆ. ಅವ್ರ ಜೊತೆ ತೆಗೆಸ್ಕೊಂಡಿರುವಂಥ ಫೋಟೋಗಳನ್ನ ಇಟ್ಕೊಂಡು ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಆರೋಪ ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಎಂಬುದು ನಿಟ್ಟಿನಲ್ಲಿ ತನಿಖೆಯಲ್ಲಿ ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಇನ್ನೊಂದು ಕೂಡ ಹೇಳುವಂಥದ್ದು, ಅವರು ಇದನ್ನ CBIಗೆ ವಹಿಸುವಂಥ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಹೊರಬರ್ತವೆ ಅಂತೇಳಿ ಕೂಡ ಇದೀಗ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ CBIಗೆ ಈ ಒಂದು ಪ್ರಕರಣ ಕೊಡಬೇಕು ನಿಟ್ಟಿನಲ್ಲಿ ಆಗ್ರಹವನ್ನ ಅಂದಾನಿಯವರು ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.